ನಮಸ್ಕಾರ ಎಲ್ಲರಿಗೂ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ JDS ಮುಖಂಡರಾದ ವಿ ಮಂಜುನಾಥ್ ಅಂತ ಇವತ್ತು ರಾಜ್ಯ ಜನತೆ ಮುಂದೆ ಒಬ್ಬ ಅಹಿಂದ ನಾಯಕ ಇವತ್ತು ಸರಳವಾಗಿ ಒಂದು ರಾಜೀನಾಮೆ ಕೊಟ್ಟಿದ್ದಾರೆ. ಆ ಮನುಷ್ಯನ ಬಗ್ಗೆ ನಾವೇನು ಹೇಳಬೇಕಾಗಿದ್ದಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯನವರು ನಡೆದು ಬಂದ ಹಾದಿ, ಒಬ್ಬ ರೈತರ ಕುಟುಂಬದಿಂದ ಬಂದಕ್ಕಂಥ ಸಿದ್ದರಾಮಯ್ಯನ ಉಂಡಿಯಿಂದ ಬಂದಂಥ ವ್ಯಕ್ತಿ. ಆ ವ್ಯಕ್ತಿ ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ಯಾವ ರೀತಿ ಒಂದು ರಾಜಕೀಯ ಪ್ರಭಾವಿಯಾಗಿ ಅಂದರು ಅಂದರೆ ಅಸಾಧ್ಯ ಮಾತದು. ಆ ರೀತಿ ಬೆಳ್ಕೊಂಬಂದಿದ್ದಾರೆ. ಈಗ ಇವತ್ತಿನ ದಿನ ರಾಹುಲ್ ಗಾಂಧಿಯವರು ಹೇಳಿದ ಮಾತಿಗೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಇದು ರಾಜ್ಯ ಜನತೆಗೆ ಒಂದು ಉತ್ತಮತೆ ಅಂತಲೇ ಹೇಳ್ಕೋಬೇಕು. ಹೈಕಮಾಂಡ್ ಏನಂತಾರೆ ಅದ್ರ ಬಗ್ಗೆ ಇವರು ಭಾಳ ಗೌರವ ಕೊಟ್ಕೊಂಡು ಒಂದು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ತತ್ಸರ ಇಲ್ಲ, ಕೊಟ್ಟಿದ್ದಾರೆ. ಇಲ್ಲಿ ತನಕ ಆಡಳಿತ ಮಾಡಿದ್ದಾರೆ. ಹಾಗೆ ರಾಜ್ಯದ ಜನಕ್ಕೂ 10 ಲಕ್ಷ ಸಾಲ ದುಬಾರಿ ಏರಿಸಿಟ್ಟಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ನಾಯಕರ ಬಗ್ಗೆ ಏನೋ ಎಲ್ಲ ಕಡೆ ಡಿ ಕೆ ಅಂತ ಶಿವಕುಮಾರ್ ಅಂತ ಅಬ್ಬರಿಸ್ತಾ ಇದ್ದಾರೆ. ಆ ವ್ಯಕ್ತಿ ಏನು ಸಾಮಾನ್ಯ ವ್ಯಕ್ತಿಯಲ್ಲ. ಡಿ ಕೆ ಶಿವಕುಮಾರ್ ಈಗಾಗಲೇ ಕಳೆದಂಗೆ ಈಗ ಬಿಡದಿದ್ದಕ್ಕೆ ಕೈ ಹಾಕಿದ್ದಾರೆ ಜಾಗಕ್ಕೆ. ತದಾದ ನಂತರ ಇನ್ಯಾವ ಬೆಂಗಳೂರು ಸಿಟಿಲಿ ಖಾಲಿ ಜಾಗಗಳಿದ್ದಾವೋ ಅದಕ್ಕೆ ಕೈ ಹಾಕೋದ್ರಲ್ಲಿ ಎರಡೊಂದು ಮಾತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವರೊಂದು ಬುಲೆಟ್ ಟ್ರೈನ್ ಇದ್ದಂಗೆ, ಸಾಮಾನ್ಯ ಟ್ರೈನಲ್ಲ, ಬುಲೆಟ್ ಟ್ರೈನ್ ಇದ್ದಂಗೆ. ಹಿಂದ್ಗಡೆ ಬೋಗಿಗಳು ಸಹ ಏನಂತ ಹೇಳ್ಕೊಳೋ ಮಟ್ಟದಲ್ಲಿಲ್ಲ. ಇನ್ನು ಮುಂದೆ ರಾಜಕಾರಣ ಬೇರೆ ವ್ಯತ್ಯಾಸ ಆಗ್ತದೆ. ಇಲ್ಲಿ ತನಕ ಏನೋ ಒಂದು ಸೌಮ್ಯತೆ, ಒಂದು ಸೌಹಾರ್ದತೆ ಥರ ರಾಜಕೀಯ ಇತ್ತು. ಇನ್ನು ಮುಂದೆ ಡಿ ಕೆ ಕೈಯಲ್ಲಿ ಹೋದರೆ ಹಲವಾರು ಎಲ್ಲ ತಮಗೆಲ್ಲ ಗೊತ್ತಿದೆ, ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ ಹೆಚ್ಚಿಗೆ. ರಾಜ್ಯ ಏನಪ್ಪ ಅಂದರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದೇ ಒಂದು ಚಿಂತನೆ ಆಗ್ಬಿಟ್ಟಿದೆ. ಈಗ ನೋಡಿ, ಸಿದ್ದರಾಮಯ್ಯವರು ದಳದಿಂದ ಬಂದರು, ಒಬ್ಬ ಅಹಿಂದ ನಾಯಕ ಆದರು, ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದರು, ಫೈನಾನ್ಸ್ ಮಿನಿಸ್ಟ್ರ್ ಆಗಿದ್ದರು, ಕಾಂಗ್ರೆಸ್ಸಲ್ಲಿ ವಿರೋಧ ಪಕ್ಷ ನಾಯಕ ಆದರು. ಅವ್ರಿಗೆ ಹೆಂಗೆ ಯೋಗ ಕೂಡ್ಕೊಂಬಂತು? ಅವ್ರೇನು ಬಯಸಿದ್ದೆಲ್ಲ ಹಾಗೆ ಬಂದಂತೆ ಆಗಿದೆ. ಅದೇ ರೀತಿ ಅವರು ಇಲ್ಲಿ ತನಕ 2 ಬಾರಿ ಮುಖ್ಯಮಂತ್ರಿಯಾಗಿ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವೇನು ಜಾಸ್ತಿ ಹೇಳಬೇಕಾಗಿಲ್ಲ. ಇನ್ನು ಮುಂದೆ ಆಗೋಂಥ ರಾಜಕೀಯ ಬೆಳವಣಿಗೆ ತುಂಬ ಕ್ರೂರಕವಾಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನತೆ ಬಗ್ಗೆ ಇವತ್ತಿನ ರಾಜಕೀಯದಲ್ಲಿ ಯಾರಿಗೂ ವಿಶ್ವಾಸ ಇಲ್ಲ. ಸಾಮಾನ್ಯವಾಗಿ ಗ್ಯಾರಂಟಿ ಅಂತ ಕೊಟ್ಟು ನಮ್ಮ ರಾಜ್ಯ ದಿವಾಳಿ ಮಟ್ಟಕ್ಕೆ ತಂದುಬಿಟ್ರು, ಸಾಲ ಮಾಡಿಬಿಟ್ಟಿದ್ದಾರೆ. ಆ ಸಾಲ ತೀರ್ಬೇಕಾದ್ರೆ ತುಂಬ ಕಷ್ಟ. ಇನ್ನು ಈತ ಬಂದು ಇನ್ನೇನೇನು ಇದೆ ಮಾರಾಟ ಮಾಡಿಬಿಡ್ತಾರೋ, ರಾಜ್ಯದಲ್ಲಿ ಏನೇನು ಅಲ್ಲೋಲ ಕಲ್ಲಗಳು ಆಗುತ್ತೋ ಅನ್ನೋದು ಒಂದು ಆತಂಕ ಸೃಷ್ಟಿ ಆಗ್ತಾಯಿದೆ. ಅಂಥ ರಾಜಕೀಯ ಬೆಳವಣಿಗೆ ನಡೀತಾಯಿದೆ ಈ ಒಂದು ಸಮಾಜದಲ್ಲಿ, ಈಗ ನಮ್ಮ ರಾಜ್ಯದಲ್ಲಿ ಅಂತ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಅನಿಸಿಕೆ ಹಂಗಿದೆ. ಯಾಕಂದರೆ ಇವತ್ತು ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಉದ್ಯೋಗ ಇಲ್ಲ. ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸಿದ್ದರಾಮಯ್ಯವರು ಬರೇ ಮುಖ್ಯಮಂತ್ರಿ ಅನ್ನೋದೊಂದು ಪದವಿ ಬಿಟ್ಟರೆ ಅವ್ರಿಗೇನೂ ಒಂದು ಅಭಿವೃದ್ಧಿ ಮಾಡಲಿಲ್ಲ. ಈ 3 ವರ್ಷದಲ್ಲಿ ಸುಮ್ಮನೆ ನಾಮಕಾಸ್ತಾಗಿ ಮುಖ್ಯಮಂತ್ರಿ ಆಗಿದ್ದರೆ ವಿನಃ ರಾಜ್ಯದ ಅಭಿವೃದ್ಧಿ ಆಗಲಿ, ರಾಜ್ಯದ ಚಿಂತನೆ ಆಗಲಿ, ಅವ್ರು ಹಿಂದೆ ಕೊಟ್ಟಂಥ ಕೊಡುಗೆ ಭಾಳ ಇದೆ. ಹಿಂದೆ ನಡೆಸ್ಕೊಂಬಂದ ಮುಖ್ಯಮಂತ್ರಿ ಆ ಥರ ಸಿದ್ದರಾಮಯ್ಯ ಇಲ್ಲ. ಇದು ಈ ರಾಜಣ್ಣ ಹೇಳ್ತಾರೆ ಏನೋ ಮಾಟ ಮಾಡಿಸಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಆ ಲೆಕ್ಕದಲ್ಲಿ ಹೋಗ್ಬಿಟ್ಟಿದೆಯೇನೋ ಸಿದ್ದರಾಮಯ್ಯವ್ರದ್ದು ಅನ್ನೋದು ಒಂದು ಮಾಟ ಮಾಡಿಸ್ಬಿಟ್ಟಿರಬೇಕು. ಅದಕ್ಕೆ ಈ ದಿನ ಅವರು ರಾಜೀನಾಮೆನೂ ಕೊಟ್ಟಂಗೆ ಮೌನವಾಗೇ ರಾಜೀನಾಮೆ ಕೊಟ್ಟು ಬಂದುಬಿಟ್ಟಿದ್ದಾರೆ. ಹಾಗೆ ಒಂದು ವಿಡೋ ಪೆನ್ಷನ್ ಸಿಗ್ತಿಲ್ಲ, ಗ್ಯಾರಂಟಿಗೆ ದುಡ್ಡು ಹಾಕ್ತೀವಿ ಅಂತಾರೆ. ಚುನಾವಣೆ ಬಂದಾಗ ಮಾತ್ರ 1-2-3 ತಿಂಗಳು ಪೆಂಡಿಂಗ್ ಇದ್ದಿದ್ದು ದುಡ್ಡು ಹಾಕ್ತಾರೆ. ಇನ್ನೆಲ್ಲ ಈ ಜನತೆಗೆ ಅರ್ಥ ಆಗ್ಬಿಟ್ಟಿದೆ. ಕೆಲವರು ಹೆಣ್ಮಕ್ಳು ಹೇಳ್ತಾರೆ, ಬೇಡ ಫ್ರೀ ಬಸ್ ಬೇಡ, ನಮಗೆ ದುಡ್ಡು ಕೊಟ್ಟು ಹೋಗ್ತೀವಿ, ಮೆಡಿಕಲ್ ಫ್ರೀ ಕೊಡಿ, ವಿದ್ಯಾಭ್ಯಾಸದ ಫ್ರೀ ಕೊಡಿ, ಉದ್ಯೋಗದ ಏನಾದ್ರು ಕಲ್ಪನೆ ಮಾಡಿ, ಹೊಸ ಏನಾದರೂ ಒಂದು ಪ್ರಯೋಗ ಮಾಡಿ. ಈಗ ಬರ್ತಕ್ಕಂಥ ನೋಡಿ ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡ್ತಾಯಿದ್ದೀರಿ. ಅದರದಲ್ಲಿ ಲೂಟಿ ಮಾಡೋದಕ್ಕೋಸ್ಕರ ಒಂದು ಭೂಮಿ ನೀರು ಹಿಂಗಕ್ಕಾಗ್ತಿಲ್ಲ. ಒಂದು ಗಿಡ ಮರಗಳು, ಒಂದು ಬೆಂಗಳೂರಲ್ಲಿ ಏನಾದ್ರು ಒಂದು ಮಳೆ ಬಂತು ಅಂದರೆ ಅದು ನಿಭಾಯಿಸೋಕ್ಕಾಗ್ತಿಲ್ಲ. ಎಷ್ಟು ತೊಂದರೆಗಳು, ತಾಪತ್ರೆಗಳು. ಅದರಲ್ಲಿ ಬೇರೆ ಈ ಗ್ರೇಟರ್ ಬೆಂಗಳೂರು ಅಂತ ಹೋಗಿದ್ದೀರಿ. ಯಾಕೆ ಗ್ರೇಟರು? ಎಲ್ಲಿದೆ ಗ್ರೇಟರು? ಕೊಳಚೆ ಮೋರಿ ಕೊಳ್ತೋಗ್ತೈತೆ.
ಕಸ ಅಲ್ಲಿ ರಾಶಿಗಟ್ಟಲೆ ಹೋಗ್ತಾಯಿದೆ. ಒಂದು ಚುನಾವಣೆ ನಡೆಸೋಕ್ಕೂ ಏನೇನೋ ಕುತಂತ್ರ ಮಾಡ್ತಾಯಿದ್ದೀರಾ. ಗ್ರೇಟರ್ ಬೆಂಗಳೂರು ಅಂತ ತಂದ್ರಿ, ಅದನ್ನು ಚುನಾವಣೆ ಮಾಡಬೇಕಾದ್ರೂ ಸುಪ್ರೀಂ ಕೋರ್ಟ್ಗೆ ಯಾವುದೋ ಒಂದು ಅಲಿಗೇಷನ್ ತರ್ತೀರಾ, ಹಾಕ್ತೀರಾ, ಏನೇನೋ ಮಾಡ್ತೀರಾ. ಯಾತಕ್ಕೆ ಬೇಕಿತ್ತು ಈ ಗ್ರೇಟರ್ ಬೆಂಗಳೂರು? ಇದ್ದಿದ್ದೇ ಸರಿಪಡಿಸ್ಕೊಳಕ್ಕಾಗಿಲ್ಲ, ಇನ್ನು ಇಲ್ದಿದ್ದೆಲ್ಲ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಪ್ರಭಾವಿಗಳ ವ್ಯಕ್ತಿಗಳ, ರಾಜಕೀಯ ವ್ಯಕ್ತಿಗಳು ಅವರ ಆಸ್ತಿಗಳನ್ನು ಅವರ ಏನು ಅವರು ಇದಿದ್ದಾವೆ, ಏನು ಅಂತ ಆಸ್ತಿ, ಒಂದು ಜಮೀನು ಎಲ್ಲ ಒಂದು ಸೇಫ್ ಮಾಡ್ಕೊಳೋದಕ್ಕೆ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡ್ರಿ. ಇನ್ನೂ ಉತ್ತೇಜನ ಸಿಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಗ್ರೇಟರ್ ಬೆಂಗಳೂರು ಆಗಿದೆ. BBMP ಎಲೆಕ್ಷನ್ಗೆ ನೀವು ಈಗ ಇಷ್ಟು ವಾರ್ಡು ವಿಂಗಡಣೆ ಮಾಡಿದ್ದೀರಿ. ಅಷ್ಟು ವಾರ್ಡು BBMP ಸದಸ್ಯರನ್ನ ಒಂದು ಕ್ಯಾಬಲ್ಲಿ ಕೂರ್ಸೋಕ್ಕಾಗುತ್ತಾ? 198ಗೆ ಸ್ವಲ್ಪ ಇರ್ಸು ಮುರ್ಸು ಇತ್ತು, ಇನ್ನು 300 ಚಿಲ್ಲರೆ ಇದಕ್ಕೆ ನೀವು ಕೂರ್ಸೋಕ್ಕಾಗತ್ತಾ? ಇವತ್ತಿನ ಸರ್ಕಾರ, ಸತ್ಯ ಹೇಳ್ತೀನಿ, ಜನಗಳನ್ನು ರಕ್ತ ಇರ್ತಾಯಿದ್ದಾರೆ, ಕಣ್ಣಲ್ಲಿ ನೀರು ಬರ್ತಾಯಿದೆ ಈ ಸರ್ಕಾರ. ಕಾಂಗ್ರೆಸ್ಗೆ ಏನು ಜನ ಒಲವಿಟ್ಕೊಂಡು ಓದ್ ಕೊಟ್ಟರೋ ಗ್ಯಾರಂಟಿಗೋಸ್ಕರ, ಗ್ಯಾರಂಟಿ ಹೋಗಿ ಲೂಟಿ ಆಗ್ಬಿಟ್ಟಿದೆ. ಪ್ರತಿಯೊಂದೂ ಸಹ ಬೆಲೆ ಗಗನಕ್ಕೆ ಹೋಗ್ತೈತೆ. ಜನಸಾಮಾನ್ಯರು ಬದುಕೋದು ಕಷ್ಟ. ಈ ರೀತಿ ಎಲ್ಲ ನಡೀತೈತೆ. ಇನ್ನು ಮುಂದೆ ಭಗವಂತನೇ ಇದು ಮಾಡಬೇಕು. ಪ್ರಕೃತಿ ಮಾತೆ ಮೇಲಂತೂ ಕಾಳಜಿ ಇಲ್ಲ ನಮ್ಮ ಜನಕ್ಕೆ. ಇಲ್ಲಿ ತನಕ MLA ಬರಲಿ, ಒಂದು ಗಿಡ ನೆಡೋ ಆಗಲಿ, ಯಾವುದೇ ಒಂದು ಮುಂದೆ ಹಿಂದೆ ಇದ್ದಿದ್ದ ಸರ್ಕಾರ ಮುಂದಿನ ಪೀಳಿಗೆಗೆ ಏನಾದರೂ ಅಲ್ಪ ಸ್ವಲ್ಪ ಉಳಿಸ್ಬೇಕು, ಒಂದು ಪ್ರಕೃತಿ ಕಾಪಾಡಬೇಕು ಅಂತ ಇತ್ತು. ಆದರೆ ಇವತ್ತಿನ ಜನ ಪ್ರಕೃತಿ ಇರೋದನ್ನೆಲ್ಲ ಕಾಡನ್ನು ನಾಶ ಮಾಡಿ ನಾಡನ್ನು ಮಾಡ್ತಾಯಿದ್ದಾರೆ. ಕಾಡನ್ನು ನಾಶ ಮಾಡಿ ನಾಡನ್ನು ಮಾಡ್ತಾಯಿದ್ದಾರೆ. ಇನ್ನು ಪ್ರಾಣಿ ಪಕ್ಷಿಗಳು ಹೊರಗಡೆ ಬಂದು ಹುಲಿನೂ ಬರುತ್ತೆ, ಚಿರತೆನೂ ಬರುತ್ತೆ, ಎಲ್ಲದೂ ಅಪಾಯ ಆಗುತ್ತೆ. ಈ ರೀತಿ ನಡ್ಕೊಂಡು ಹೋಗ್ತೈತೆ ಈ ರಾಜ್ಯ. ಇದೇ ರೀತಿ ಇದ್ದರೆ ದಿವಾಳಿ ಆಗೋದಂತೂ ಖಂಡಿತ, ಅದು 100ಕ್ಕೆ 100 ಸತ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ಕಾಂಗ್ರೆಸ್ಗೆ ಓಟ್ ಬಂದಿರೋದೇ OBC, ಅಲ್ಪಸಂಖ್ಯಾತರು, SC ST ವಿಂಗಿಂದ. ಯಾಕೆ ನೀವು ಮಾತೆತ್ತರ ಅವ್ರು ಓಟ್ ತೊಗೊಂಡು ಎಲ್ಲ ಮಾಡಿಕೊಂಡು ಇವತ್ತು ಯಾಕೆ ದಲಿತರಿಗೆ ಯಾಕೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಹಿಂಜರಿತಾ ಇದ್ದಾರೆ ಈ ಸರ್ಕಾರ? ಯಾಕೆ ಹೈಕಮಾಂಡ್ಗೇನು ಜ್ಞಾನ ಇಲ್ವಾ? ಇದ್ರ ಬಗ್ಗೆ ಚಿಂತನೆ ಇಲ್ವಾ? ಕಾಂಗ್ರೆಸ್ಗೆ ಓಟ್ ಬಂದಿರೋದೇ ದೀನ ದಲಿತರಿಂದ ಹೆಚ್ಚಾಗಿ, ಅವ್ರದ್ಗೆ ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದು ಅನ್ನೋದು ನನ್ನದೊಂದು ಪ್ರಶ್ನೆ. ಸುಮ್ಮನೆ ಏನೋ ನಾಮಕಾಸ್ತಾಗಿ ಚುನಾವಣೆಗೆ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು, ಜನನೂ ಅರ್ಥ ಮಾಡ್ಕೋಬೇಕು. ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಮಾತ್ರ OBC SC ST ಅಲ್ಪಸಂಖ್ಯಾತರು ಅಂತಾರೆ. ಯಾಕೆ ಅಧಿಕಾರ ಸಮಾನತೆಗೆ ಹಂಚ್ಕೊಳಕ್ಕಾಗ್ತಿಲ್ಲ? ಅಧಿಕಾರ ಕೊಡ್ಬೋದಲ್ಲ ಕಾಂಗ್ರೆಸ್ಸು? ಈ ರೀತಿ ಬರೇ ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ಜನಗಳನ್ನ ರಕ್ತ ಇರುವಂಥ ಈ ಸರ್ಕಾರ ನಡೀತಾ ಇದೆ. ಇನ್ನು ಮುಂದೆ ಹಂಗಾಗಬಾರ್ದು. ಜನ ಎಚ್ಚೆತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾನು ಹೇಳೋದಿಷ್ಟೇ, ಹಣಕ್ಕೆ ಎಂಡಕ್ಕೆ ಜಾತಿಗೆ ಮೊರೆ ಹೋಗಬೇಡಿ. ಹಣಕ್ಕೆ ಎಂಡಕ್ಕೆ ಜಾತಿಗೆ ಮೊರೆ ಹೋಗಬೇಡಿ. ಒಳ್ಳೆ ಸೇವಕ, ರಾಜ್ಯದ ಹಿತ ಚಿಂತೆ ಕಾಪಾಡೋನು, ಒಂದು ಎಲ್ಲರಿಗೂ ಸಮಪಾಲು ಸಮಬಾಳು ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿನ ಆಯ್ಕೆ ಮಾಡಿ. ದಯಮಾಡಿ ನಾನು ಹೇಳೋದಷ್ಟೇ, ಜಾತಿ ಅಭಿಮಾನ ಬಿಟ್ಬಿಡಿ. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಭಾರತೀಯರು ಎಂಬ ಭಾವನೆ ಸಾರಿ ಒಂದು ರಾಜ್ಯ, ಒಳ್ಳೆ ರಾಮರಾಜ್ಯ ಆಗೋ ಸ್ಥಿತಿಗೆ ನಾವು ಹೋಗಬೇಕಾಗಿದೆ. ಇಲ್ಲಿ ತನಕ ನಾವು ಬರೀ ಚುನಾವಣೆ ಬಂದಾಗ ಆ ಜಾತಿ ಎತ್ಕಟ್ಟು ಈ ಜಾತಿ ಎತ್ಕಟ್ಟು ಅನ್ನೋದೇ ನಡ್ಕೊಂಬಂದ್ಬಿಡೋದೆ ಇಲ್ಲಿ ತನಕ. ಆದರೆ ಮುಂದೆ ಇನ್ನು ಯೂತ್ಸ್ ಇರ್ತೀರಿ. ಈ ಏನಾಗುತ್ತೆ ಅಂದರೆ, ಈಗ ಮೊನ್ನೆ ಒಂದು ಇಶ್ಯೂ ಮಾಡ್ತಾರೆ, ಅವರು ಕಾಂಗ್ರೆಸ್ಸಲ್ಲಿ ಒಬ್ಬ ಶಿಕ್ಷಣ ಸಚಿವ ಹಿಜಾಬ್ ಹಾಕಬೇಕು ಅಂತಾರೆ. ಮಕ್ಕಳಲ್ಲೇ ವಿಷ ಬೀಜ ಬಿತ್ತಿದ್ರೆ ಜಾತಿ ಎಂಬುದು ಎಷ್ಟು ಮಟ್ಟಿಗೆ ಸಿರಿ ಹೋಗ್ತದೆ? ಎಲ್ಲ ಒಂದು ತಾಯಿ ಮಕ್ಕಳು. ಶಾಲೆಯಲ್ಲಿ ಯಾವುದೇ ವಸ್ತ್ರ ಆಗಲಿ ಏನಾಗಲಿ ಎಲ್ಲ ಒಂದೇ ಇರಬೇಕು, ಸಮಾನತೆ ಇರಬೇಕು, ವಿದ್ಯೆ ಎಲ್ರಿಗೂ ಒಂದೇ ಅನ್ನೋದೊಂದು ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.